ಈಗ ನಾವು ಭಾರತದ ಸಂವಿಧಾನದ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ಸಂವಿಧಾನದ ಲಕ್ಷಣಗಳಲ್ಲಿ ಮೊದಲನೆಯದಾಗಿ ಭಾರತ ಸಂವಿಧಾನ ಒಂದು ಲೆಂಥಿಯೆಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆಗಿದೆ. ಭಾರತದ ಸಂವಿಧಾನದಲ್ಲಿ ಎರಡು ಥರ ಇದೆ, ಒಂದು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಮತ್ತು ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ. ಭಾರತ ಸಂವಿಧಾನ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆಗಿದ್ದು ಇದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಸಂವಿಧಾನ ಅಂತ ಅನಿಸ್ಕೊಳ್ಳುತ್ತೆ. ಭಾರತ ಸಂವಿಧಾನ ಜಾರಿಗೆ ಬಂದ ನಂತರ ತಕ್ಷಣದಲ್ಲಿ ಅದು 395 ಆರ್ಟಿಕಲ್ನ ಒಳಗೊಂಡಿತ್ತು, 22 ಭಾಗಗಳನ್ನ ಒಳಗೊಂಡಿತ್ತು ಮತ್ತು 8 ಶೆಡ್ಯೂಲ್ನ ಒಳಗೊಂಡಿತ್ತು. ಆದರೆ ನಮ್ಮ ಸಂವಿಧಾನ ಅಂದಿನಿಂದ ಇಂದಿನವರೆಗೂ ಕೂಡ ಹಲವಾರು ಬದಲಾವಣೆಗಳಿಗೆ ಒಳಪಟ್ಟು 448 ಆರ್ಟಿಕಲ್ನ ಹೊಂದಿ, 25 ಪಾರ್ಟ್ಸ್ನ ಹೊಂದಿ ಮತ್ತು 12 ಶೆಡ್ಯೂಲ್ನ ಹೊಂದಿದೆ. ಇದು ಭಾರತ ಸಂವಿಧಾನದ ಮೊದಲನೇ ಲಕ್ಷಣಗಳಲ್ಲಿ ಒಂದಾಗಿದೆ. ಇನ್ನು ಭಾರತ ಸಂವಿಧಾನದ ಹಲವಾರು ವಿಷಯಗಳನ್ನು ವಿವಿಧ ದೇಶದ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ನಮ್ಮ ಸಂವಿಧಾನ ರಚನಾಕಾರರು ಮತ್ತು ಸಂವಿಧಾನ ಸಲಹೆಗಾರರು ಹಲವಾರು ಅಂಶಗಳನ್ನ ಬೇರೆ ಬೇರೆ ದೇಶಗಳ ಸಂವಿಧಾನಗಳಿಂದ ಎರವಲು ಪಡೆದುಕೊಂಡು ನಮ್ಮ ದೇಶಕ್ಕೆ ಅಳವಡಿಸಿಕೊಳ್ಳಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಫಂಡಮೆಂಟಲ್ ರೈಟ್ಸ್, ಈ ಮೂಲಭೂತ ಹಕ್ಕುಗಳನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆದುಕೊಳ್ಳಲಾಗಿದೆ. ಅದಲ್ಲದೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯನ್ನು ಐರಿಷ್ ಅಥವಾ ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆದುಕೊಳ್ಳಲಾಗಿದೆ. ಈ ಕ್ಯಾಬಿನೆಟ್ ಸಿಸ್ಟಮ್ ಆಫ್ ಗೌರ್ಮೆಂಟ್ನ ಬ್ರಿಟನ್ ಸಂವಿಧಾನದಿಂದ ಎರವಲು ಪಡೆದುಕೊಂಡು ನಮ್ಮ ದೇಶಕ್ಕೆ ಅಳವಡಿಸಿಕೊಳ್ಳಲಾಗಿದೆ. ಅದಲ್ಲದೆ ಸೋಷಿಯಲಿಸ್ಟಿಕ್ ಪ್ಯಾಟರ್ನ್, ಸಮಾಜವಾದಿ ತತ್ವಗಳನ್ನು USSR ಸಂವಿಧಾನದ ಮುಖಾಂತರ ನಮ್ಮ ದೇಶ ಸಂವಿಧಾನಕ್ಕೆ ಎರವಲು ಪಡೆದುಕೊಳ್ಳಲಾಗಿದೆ. ಅದಲ್ಲದೆ ನಮ್ಮ ಸಂವಿಧಾನ ರಚನಾಕಾರರು ಜರ್ಮನಿ ದೇಶದ ಸಂವಿಧಾನ, ಫ್ರಾನ್ಸು, ಸೌತ್ ಆಫ್ರಿಕಾ, ಜಪಾನ್ ಇನ್ನು ಮುಂತಾದ ಹಲವು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಅದರಲ್ಲಿ ಇರತಕ್ಕಂಥ ಉತ್ತಮವಾದ ಅಂಶಗಳನ್ನು ನಮ್ಮ ದೇಶದ ಸಂವಿಧಾನಕ್ಕೆ ಅಳವಡಿಸಿಕೊಳ್ಳಲಾಗಿದೆ. ಇನ್ನು ಮೂರನೇದು ಅಂದರೆ ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ನಮ್ಮ ಸಂವಿಧಾನವನ್ನು ಎರಡು ರೀತಿಯಲ್ಲಿ ತಿದ್ದುಪಡಿ ಮಾಡಬಹುದು. ಒಂದು, ಸಂವಿಧಾನ ತಿದ್ದುಪಡಿ ಕೆಲವೊಂದು ಅಂಶಗಳನ್ನು ತಿದ್ದುಪಡಿ ಮಾಡಬೇಕಾದ್ರೆ ಕಠಿಣ ರೀತಿಯಲ್ಲಿ ತಿದ್ದುಪಡಿ ಮಾಡಬೇಕು, ಇನ್ನೊಂದು ಸಾಮಾನ್ಯ ರೀತಿಯಲ್ಲೂ ಕೂಡ ತಿದ್ದುಪಡಿ ಮಾಡಿಕೊಳ್ಳಬಹುದು. ಈಗ ಅಮೆರಿಕದ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಬೇಕಾದ್ರೆ ಕಠಿಣ ರೀತಿಯನ್ನು ಅನುಸರಿಸಬೇಕಾಗುತ್ತೆ. ಆದರೆ ಬ್ರಿಟನ್ ಸಂವಿಧಾನದಲ್ಲಿ ತನ್ನ ತಿದ್ದುಪಡಿ ಮಾಡಬೇಕಾದ್ರೆ ಸರಳ ಬಹುಮತದಿಂದ ತಿದ್ದುಪಡಿ ಮಾಡಬಹುದು. ಸೊ ಇದರಿಂದ ರಿಜಿಡಿಟಿ ಅನ್ನೋದು ಮತ್ತು ಫ್ಲೆಕ್ಸಿಬಿಲಿಟಿ ಅನ್ನೋದು ಈ ಎರಡೂ ಅಂಶಗಳನ್ನ ನಮ್ಮ ಸಂವಿಧಾನದಲ್ಲಿ ಒಳಗೊಂಡಿದೆ. ಅದರಿಂದ ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಇಸ್ ದಿ ಸೈಲೆಂಟ್ ಫೀಚರ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ಫೆಡರಲ್ ಸಿಸ್ಟಮ್ ವಿತ್ ಯೂನಿಟರಿ ಬೇಸಿಸು. ಭಾರತ ದೇಶದಲ್ಲಿ ಫೆಡರಲ್ ಸಿಸ್ಟಮ್ ಅಸ್ತಿತ್ವದಲ್ಲಿದ್ದರೂ ಕೂಡ ಅದು ಯೂನಿಟರಿ ಬೇಸಿಸ್ಗೆ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಈಗ ನಮ್ಮ ದೇಶದಲ್ಲಿ 3 ಟೈಪ್ಸ್ ಆಫ್ ಗೌರ್ಮೆಂಟ್ ಅಸ್ತಿತ್ವದಲ್ಲಿದೆ. ಒಂದು ಯೂನಿಯನ್ ಗೌರ್ಮೆಂಟ್, ಮತ್ತೊಂದು ಸ್ಟೇಟ್ ಗೌರ್ಮೆಂಟ್, ಮತ್ತೊಂದು ಲೋಕಲ್ ಸೆಲ್ಫ್ ಗೌರ್ಮೆಂಟು. ಯೂನಿಯನ್ ಗೌರ್ಮೆಂಟು ಪ್ರಧಾನಮಂತ್ರಿ ಅಧ್ಯಕ್ಷತೆಯಲ್ಲಿ ಕೇಂದ್ರದಲ್ಲಿ ಅಸ್ತಿತ್ವದಲ್ಲಿದ್ದರೆ, ಸ್ಟೇಟ್ ಗೌರ್ಮೆಂಟು ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ತನ್ನ ಕಾರ್ಯನಿರ್ವಹಿಸ್ತಾ ಇದೆ. ಅದಲ್ಲದೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತಂದರೆ ಪ್ರತಿಯೊಂದು ಜಿಲ್ಲೆ, ತಾಲೂಕು ಮತ್ತು ಗ್ರಾಮೀಣ ಮಟ್ಟದಲ್ಲಿ ಸ್ಥಳೀಯ ಸರ್ಕಾರಗಳನ್ನು ತಾವೇ ರಚಿಸಿಕೊಳ್ಳುವ ಮುಖಾಂತರ ಅದು ಅಸ್ತಿತ್ವದಲ್ಲಿದೆ. ಈ ರೀತಿ ಫೆಡರಲ್ ಸಿಸ್ಟಮ್ ಗೌರ್ಮೆಂಟ್ ಅಸ್ತಿತ್ವದಲ್ಲಿದ್ದರೂ ಕೂಡ ಕೆಲವೊಂದು ಅಂಶಗಳು ರಾಷ್ಟ್ರದ ಐಕ್ಯತೆಗಾಗಿ ಮತ್ತು ಬದ್ಧತೆಗಾಗಿ ಕೆಲವೊಂದು ಅಂಶಗಳನ್ನು ನಮ್ಮ ಸಂವಿಧಾನ ರಚನಾಕಾರರು ಹೇಳಿದ್ದಾರೆ. ಅದರಲ್ಲಿ ಸ್ಟ್ರಾಂಗ್ ಸೆಂಟ್ರಲ್ ಗೌರ್ಮೆಂಟು, ಫೆಡರಲ್ ಸಿಸ್ಟಮ್ ಅಧಿಕಾರ ಇದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬೇರೆ ಬೇರೆ ಅಸ್ತಿತ್ವದಲ್ಲಿದ್ದರೂ ಕೂಡ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಅದು ತುಂಬ ಸ್ಟ್ರಾಂಗ್ ಅಂತ ನಾವು ಹೇಳ್ಬೋದು. ಅದಲ್ಲದೆ ಸಿಂಗಲ್ ಕಾನ್ಸ್ಟಿಟ್ಯೂಷನ್, ಇಡೀ ದೇಶಕ್ಕೆ ನಾವು ಯಾವುದೇ ರಾಜ್ಯದಲ್ಲಿರಲಿ, ಎಲ್ಲೇ ವಾಸ ಮಾಡಲಿ, ಇಡೀ ದೇಶಕ್ಕೆ ನಮ್ಮಲ್ಲಿ ಒಂದೇ ಒಂದು ಸಂವಿಧಾನ ಅಸ್ತಿತ್ವದಲ್ಲಿದೆ. ಆದ್ದರಿಂದ ನಮ್ಮ ಸಿಂಗಲ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಅದಲ್ಲದೆ ಸಿಂಗಲ್ ಸಿಟಿಜನ್ಶಿಪ್, ಬೇರೆ ದೇಶದಲ್ಲಿರುವಂತೆ ನಮ್ಮ ದೇಶದಲ್ಲಿ ಯಾವುದೇ ಡ್ಯೂಯಲ್ ಸಿಟಿಜನ್ಶಿಪ್ ಅಸ್ತಿತ್ವದಲ್ಲಿ ಇಲ್ಲ. ನಮ್ಮಲ್ಲಿರುವುದು ಸಿಂಗಲ್ ಸಿಟಿಜನ್ಶಿಪ್. ಕೇರಳದಲ್ಲಿ ಹುಟ್ಟಿದ್ರು ಒಂದೇ ಸಿಟಿಜನ್ಶಿಪ್ಪು, ತಮಿಳುನಾಡಲ್ಲಿ ಹುಟ್ಟಿದ್ರು ಒಂದೇ ಸಿಟಿಜನ್ಶಿಪ್ಪು, ಅಥವಾ ಕರ್ನಾಟಕದಲ್ಲಿ ಹುಟ್ಟಿದ್ರು ಕೂಡ ಒಂದೇ ಸಿಟಿಜನ್ಶಿಪ್ಪು, ಅದೇ ಇಂಡಿಯನ್ ಸಿಟಿಜನ್ಶಿಪ್ಪು. ಅದಲ್ಲದೆ ಎಮರ್ಜೆನ್ಸಿ ಪವರ್ ಕೂಡ, ಎಮರ್ಜೆನ್ಸಿ ಪವರಲ್ಲಿ 3 ಅಧಿಕಾರಗಳಿದ್ದರೂ ಕೂಡ ರಾಷ್ಟ್ರ ಮತ್ತು ಆರ್ಥಿಕ ಪರಿಸ್ಥಿತಿ ಅಂತ ಇದ್ದರೂ ಕೂಡ 3ಕ್ಕೂ ಹೆಚ್ಚಿನ ಅಧಿಕಾರ ಇರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಇರೋದರಿಂದ ಎಮರ್ಜೆನ್ಸಿ ಪವರು ಯೂನಿಟರಿ ಬೇಸಿಸ್ ಒಂದು ಲಕ್ಷಣ ಆಗಿದೆ. ಅದಲ್ಲದೆ ಇಂಟಿಗ್ರೇಟೆಡ್ ಜುಡಿಷರಿ, ಅಂದರೆ ಇಡೀ ದೇಶಕ್ಕೆ ಸುಪ್ರೀಂ ಕೋರ್ಟಿಂದ ಹಿಡಿದು ಸಬಾರ್ಡಿನೇಟ್ ಕೋರ್ಟಿನವರೆಗೂ ಇಡೀ ದೇಶಕ್ಕೆ ಪ್ರತ್ಯೇಕವಾದ ನ್ಯಾಯಾಂಗ ವ್ಯವಸ್ಥೆಯನ್ನು ಭಾರತ ಐಕ್ಯತೆಗೆ ಒಳಗೊಂಡಿದೆ. ಇದು ಕೂಡ ಫೆಡರಲ್ ಸಿಸ್ಟಮ್ ಮತ್ತು ಯೂನಿಟರಿ ಬೇಸಿಸ್ ಒಂದು ಲಕ್ಷಣ ಅಂತ ಹೇಳ್ಬೋದು. ಅದಲ್ಲದೆ ಆಲ್ ಇಂಡಿಯಾ ಸರ್ವಿಸ್ ಅಂತಂದರೆ
ಇಡೀ ದೇಶಕ್ಕೆ ಜಿಲ್ಲಾ ಅಧಿಕಾರಿಗಳನ್ನು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಮುಖಾಂತರ ಆಯ್ಕೆ ಮಾಡಿ ನೇಮಕ ಮಾಡುವ ಅಧಿಕಾರವನ್ನು ಕೇಂದ್ರ ಸರ್ಕಾರ ಹೊಂದಿರಿದೆ. ಆದ್ದರಿಂದ ಫೆಡರಲ್ ಸಿಸ್ಟಮ್ ಅಸ್ತಿತ್ವದಲ್ಲಿದ್ದರೂ ಕೂಡ ನಮ್ಮ ದೇಶದಲ್ಲಿ ಯೂನಿಟರಿ ಬೇಸಿಸ್ ಆಧಾರದ ಮೇಲೇ ಕೆಲಸವನ್ನು ನಿರ್ವಹಿಸ್ತದೆ ಅಂತ ಹೇಳ್ಬೋದು. ಇದು ಒಂದು ಕೂಡ ಭಾರತ ಸಂವಿಧಾನ ಲಕ್ಷಣಗಳಲ್ಲಿ ಒಂದಾಗಿದೆ. ಅದಲ್ಲದೆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್. ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತಂದರೆ ನಮ್ಮ ದೇಶದಲ್ಲಿ ಸಂಸದೀಯ ಸರ್ಕಾರ ಅಸ್ತಿತ್ವದಲ್ಲಿದೆ. ದಿ ಪ್ರೆಸೆನ್ಸ್ ಆಫ್ ನಾಮಿನಲ್ ಆ್ಯಂಡ್ ರಿಯಲ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ಬೋದು. ಈಗ ಪ್ರೆಸೆಂಟ್ ನಾಮಿನಲ್ ಅಂತಂದರೆ ಅಧ್ಯಕ್ಷರು ಅಥವಾ ರಾಜ್ಯಪಾಲರು ನಾಮಿನಲ್ ಅಧಿಕಾರವನ್ನು ಒಳಗೊಂಡಿದ್ದಾರೆ. ರಿಯಲ್ ಎಕ್ಸಿಕ್ಯೂಟಿವ್ಸ್ ಆಗಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ಕಾರ್ಯನಿರ್ವಹಿಸ್ತಾರೆ, ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಲ್ಲದೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಎಕ್ಸಿಕ್ಯೂಟಿವ್ಸ್ ಟು ಲೆಜಿಸ್ಲೇಟರ್ ಅಂದರೆ ನಮ್ಮ ದೇಶದಲ್ಲಿ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಇದ್ದು ಕಾರ್ಯಾಂಗ ವ್ಯವಸ್ಥೆಯು ತನ್ನ ಸರ್ಕಾರನ ಹೊಂದಿದ್ರೂ ಕೂಡ ಅದು ಸಾಮೂಹಿಕವಾಗಿ ಯಾರಿಗೆ ಜವಾಬ್ದಾರಿಯಾಗಿರ್ತದೆ ಅಂದರೆ ಲೆಜಿಸ್ಲೇಟಿವ್ ಆಫ್ ಕೌನ್ಸಿಲ್ಗೆ ಜವಾಬ್ದಾರಿಯಾಗಿರುತ್ತೆ. ಕೇಂದ್ರದಲ್ಲಿ ಲೋಕಸಭೆಗೆ ಜವಾಬ್ದಾರಿಯಾಗಿದೆ, ರಾಜ್ಯದಲ್ಲಿ ವಿಧಾನಸಭೆಗೆ ಜವಾಬ್ದಾರಿಯನ್ನು ಹೊಂದಿರಬೇಕಾಗಿದೆ. ಅದಲ್ಲ ಮೆಜಾರಿಟಿ ಪಾರ್ಟಿ ರೂಲ್ ಅಂದರೆ ನಮ್ಮ ದೇಶದಲ್ಲಿ ಚುನಾವಣೆಯ ಮುಖಾಂತರ ಯಾವ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಅಂತಹ ರಾಜಕೀಯ ಪಕ್ಷದ ಒಬ್ಬ ಮುಖಂಡನನ್ನು ಆಯ್ಕೆ ಮಾಡಿ ಅವನಿಗೆ ಅಧಿಕಾರವನ್ನು ನೀಡುವಂಥ ಒಂದು ವ್ಯವಸ್ಥೆ ಇದೆ. ಆದರೆ ಅದಕ್ಕೆ ನಾವು ಮೆಜಾರಿಟಿ ಪಾರ್ಟಿ ರೂಲು ಅಂತಹ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ಬೋದು. ಇದು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಒಂದು ಮುಖ್ಯವಾದ ಅಂಶವಾಗಿದೆ. ಅದಲ್ಲದೆ ಮೆಂಬರ್ಶಿಪ್ ಆಫ್ ಮಿನಿಸ್ಟರ್ ಇನ್ ದ ಲೆಜಿಸ್ಲೇಚರ್ನಲ್ಲಿ ಯಾವ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಆ ರಾಜಕೀಯ ಪಕ್ಷದ ಕೆಲವೊಂದು ಮುಖಂಡರನ್ನು ಕೆಲವೊಂದು ವ್ಯಕ್ತಿಗಳನ್ನು ಮಂತ್ರಿಗಳನ್ನಾಗಿ ಮಾಡೋದ್ರ ಮುಖಾಂತರ ಮಂತ್ರಿಗಳನ್ನು ಇಲ್ಲಿ ಲೆಜಿಸ್ಲೇಚರ್ಲಿ ಸೆಲೆಕ್ಷನ್ ಮಾಡ್ತೀವಿ. ಸೊ ಇದೀಗೆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ಗೆ ಒಂದು ಸಂವಿಧಾನ ಲಕ್ಷಣಗಳಲ್ಲಿ ಒಂದಾಗಿದೆ. ನೆಕ್ಸ್ಟು ಪಾರ್ಲಿಮೆಂಟರಿ ಸಾವರೆಂಟಿ ಆ್ಯಂಡ್ ಜ್ಯುಡಿಷಿಯಲ್ ಸುಪ್ರಿಮಸಿ. ಈ ಪಾರ್ಲಿಮೆಂಟರಿ ಸಾವರೆಂಟಿ ಮತ್ತು ಜ್ಯುಡಿಷಿಯಲ್ ಸುಪ್ರಿಟಿ ನಮ್ಮ ಸಂವಿಧಾನ ಲಕ್ಷಣಗಳಲ್ಲಿ ಪಾರ್ಲಿಮೆಂಟರಿ ಸಾವರೆಂಟಿನೂ ಇರಿದೆ ಮತ್ತು ಜ್ಯುಡಿಷಿಯಲ್ ಸುಪ್ರಿಮಸಿನೂ ಇದೆ. ಪಾರ್ಲಿಮೆಂಟರಿ ಸಾವರೆಂಟಿ ಅಂದರೆ ನಮ್ಮ ದೇಶಕ್ಕೆ ಬೇಕಾದಂಥ ಯಾವುದೇ ಕಾನೂನುಗಳನ್ನು ಸಿದ್ಧಪಡಿಸುವಂತಹ ಅಧಿಕಾರವನ್ನು ಪಾರ್ಲಿಮೆಂಟ್ಗೆ ಸಂಸತ್ತು ಲೋಕಸಭೆಗೆ ಸೆಂಟ್ರಲ್ನ ಲೋಕಸಭೆಗೆ ಇದೆ, ರಾಜ್ಯದಲ್ಲಿ ವಿಧಾನಸಭೆಗೆ ಇದೆ. ಆದರೂ ಕೂಡ ಅದರ ಉನ್ನತವಾಗಿ ಅಂಥ ಪಾರ್ಲಿಮೆಂಟರಿ ಅಥವಾ ಲೋಕಸಭೆ ಅಥವಾ ವಿಧಾನಸಭೆ ರಚಿಸಿರುವತಕ್ಕಂಥ ಕಾನೂನುಗಳು ಸಂವಿಧಾನಬದ್ಧವಾಗಿದೆಯೇ ಎಂಬುದನ್ನು ತಿಳಿವಳಿಸಿಕೊಡಲು ಜ್ಯುಡಿಷಿಯಲ್ ಸುಪ್ರಿಮಸಿಯನ್ನು ಅಳವಡಿಸಿಕೊಂಡಿದ್ದೇವೆ. ಸೊ ಇದು ಒಂದು ಕೂಡ ನಮ್ಮ ದೇಶದ ಸಂವಿಧಾನ ಲಕ್ಷಣಗಳಲ್ಲಿ ಒಂದಾಗಿದೆ. ಮತ್ತಿದು ಇಂಟಿಗ್ರೇಟೆಡ್ ಆ್ಯಂಡ್ ಇಂಡಿಪೆಂಡೆಂಟ್ ಜ್ಯುಡಿಷರಿ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಯಾವುದೇ ಶಾಸಕಾಂಗ ಅಥವಾ ಕಾರ್ಯಾಂಗಕ್ಕೆ ಅಧೀನದಲ್ಲಿಲ್ಲದೆ ಸಂವಿಧಾನಬದ್ಧವಾಗಿ ಪ್ರತ್ಯೇಕವಾದ ಒಂದು ಅಧಿಕಾರವನ್ನು ಒಳಗೊಂಡಿದೆ. ಆ ಸಂವಿಧಾನಬದ್ಧವಾಗಿ ಸುಪ್ರೀಂ ಕೋರ್ಟು ಅಧಿಕಾರವನ್ನು ಇರುತ್ತೆ. ಅದರ ಕೈ ಕೆಳಗೆ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಹೈಕೋರ್ಟು ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಮತ್ತು ಇದರ ಕೈಗಳಿಗೆ ಪ್ರತಿಯೊಂದು ಎಲ್ಲ ರಾಜ್ಯದ ಜಿಲ್ಲೆಗಳಲ್ಲಿ ಕೂಡ ಡಿಸ್ಟ್ರಿಕ್ಟ್ ಕೋರ್ಟ್ನ ಸ್ಥಾಪನೆ ಮಾಡಲಾಗಿದೆ. ಇದರ ಕೈಗಳಿಗೆ ಸಬಾರ್ಡಿನೇಟ್ ಕೋರ್ಟ್ನ ಸ್ಥಾಪನೆ ಮಾಡಲಾಗಿದ್ದು ಇದು ಯಾವುದೇ ಕಾರ್ಯಾಂಗ ಅಥವಾ ನ್ಯಾಯಾಂಗ ಶಾಸಕಾಂಗದ ಅಧೀನದಲ್ಲಿದೆ, ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಆದ್ದರಿಂದ ಇಂಟಿಗ್ರೇಟೆಡ್ ಅನ್ನು ಇಂಡಿಪೆಂಡೆಂಟ್ ಜ್ಯುಡಿಷಿಯರಿ ಒಂದು ಭಾರತ ಸಂವಿಧಾನ ಲಕ್ಷಣಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಅದಲ್ಲದೆ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ನಮ್ಮ ಪ್ರಜೆಗಳಿಗೆ 6 ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದೇವೆ. ನಾವು ಎಷ್ಟು ನಂಬರ್ 6 ಫಂಡಮೆಂಟಲ್ ರೈಟ್ಸ್ನ ಕೊಟ್ಟಿದ್ದೇವೆ. ಅದರ ಮೊದಲನೇದಾಗಿ ರೈಟ್ ಟು ಈಕ್ವಾಲಿಟಿ ಅಂತಂದರೆ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು, ಯಾರಿಗೂ ಹೆಚ್ಚು ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನದ ಕಾನೂನನ್ನು ಕೊಟ್ಟಿದೆ ಸಂವಿಧಾನ. ಅದರ ರೈಟ್ ಟು ಫ್ರೀಡಮ್ ಅಂದರೆ ನಾವು ಭಾರತದ ಯಾವುದೇ ಮೂಲೆಗಾದರೂ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲದೆ ಸ್ವತಂತ್ರವಾಗಿ ಸಂಚಾರ ಮಾಡುವಂಥ ಅಧಿಕಾರವನ್ನು, ವಾಸಿಸುವಂಥ ಅಧಿಕಾರವನ್ನು ನಮಗೆ ಕೊಟ್ಟಿದೆ. ರೈಟ್ ಟು ಫ್ರೀಡಮ್ ಅಂತ. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಅಂದರೆ ನಾವು ಯಾರನ್ನು ಕೂಡ ಶೋಷಣೆ ಮಾಡುವಂತಿಲ್ಲ ಅಥವಾ ಯಾರು ಕೂಡ ನಮ್ಮನ್ನು ಶೋಷಣೆ ಮಾಡುವಂತಿಲ್ಲ, ನಾವು ಕೂಡ ಯಾರನ್ನು ಕೂಡ ಶೋಷಣೆ ಮಾಡಬಾರದು. ಅಂತಹ ಪರಿಸ್ಥಿತಿ ಅದರ ವಿರುದ್ಧ ಪರಿಹಾರವನ್ನು ಅಥವಾ ರಕ್ಷಣೆ ಪಡೆಯೋದಕ್ಕೆ ನಮ್ಮ ಸಂವಿಧಾನ ಮೂಲಭೂತ ಹಕ್ಕುಗಳನ್ನಾಗಿ ಕೊಟ್ಟಿದೆ. ಅದಲ್ಲದೆ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅಂದರೆ ನಮಗೆ ಇಷ್ಟವಾದಂತಹ ಧರ್ಮವನ್ನು ನಾವು ಅನುಸರಿಸಬಹುದು, ನಮಗಿಷ್ಟವಾದ ಧರ್ಮವನ್ನು ಅನುಸರಿಸ್ಬೋದು, ನಮಗಿಷ್ಟವಾದ ಪದ್ಧತಿಗಳನ್ನು ನಾವು ಬದುಕ್ಬೋದು. ಇದಕ್ಕೆ ನಮ್ಮ ಸಂವಿಧಾನ ಅವಕಾಶ ಕೊಟ್ಟಿದೆ. ಅದಲ್ಲದೆ ಕಲ್ಚರಲ್ ಮತ್ತು ಎಜುಕೇಷನ್ ರೈಟ್ಸನ್ನು ಒಳಗೊಂಡಿದೆ. ಅಂದರೆ ಕಲ್ಚರ್ ಅಂದರೆ ನಮಗಿಷ್ಟವಾದ ಸಂಸ್ಕೃತಿಯನ್ನು ನಾವು ಆಚರಣೆ ಮಾಡ್ಬೋದು. ಪ್ರತಿಯೊಂದು ರಾಜ್ಯದಲ್ಲೂ ಒಂದೊಂದು ಸಂಸ್ಕೃತಿ ಇದೆ, ಒಂದೊಂದು ಕಲೆ ಸಂಸ್ಕೃತಿ ವಾಸ ಮಾಡ್ತಾರೆ. ಅದು ನಮಗೆ ಯಾವ ಸಂಸ್ಕೃತಿ ಅದನ್ನು ನಾವು ಇಷ್ಟ ಮಾಡ್ತೀವಿ. ಅದಲ್ಲದೆ ನಮಗಿಷ್ಟವಾದ ಶಿಕ್ಷಣವನ್ನು ನಾವು ಪಡೆಯಬಹುದಾಗಿದೆ, ಅದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಇದು ಕೂಡ ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ. ಅದಲ್ಲದೆ
ಈ ಮೇಲಿನ ಎಲ್ಲ ಹಕ್ಕುಗಳನ್ನು ಕೂಡ ಉಲ್ಲಂಘನೆಯಾಗದ ರೀತಿಯಲ್ಲಿ ಸಂವಿಧಾನಬದ್ಧವಾಗಿ ಒಂದು ಪರಿಹಾರ ನೀಡೋಕೆ ಬೇಕಾದರೆ ಅದಕ್ಕೋಸ್ಕರ ರೈಟ್ ಟು ಕಾನ್ಸ್ಟಿಟ್ಯೂಷನ್ ರೆಮಿಡಿ, ಸಂವಿಧಾನ ಪರಿಹಾರ ಹಕ್ಕು ಅಂತ ಇದನ್ನು ಸೇರಿಸಲಾಗಿದೆ. ಈ ಸಂವಿಧಾನದ ರೈಟ್ ಟು ಕಾನ್ಸ್ಟಿಟ್ಯೂಷನ್ ರೆಮಿಡೀಸನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದ ಆತ್ಮ ಅಂತ ಇದನ್ನು ಕರೀತಾರೆ. ಸೊ ಇದು ಸಂವಿಧಾನ ಲಕ್ಷಣದಲ್ಲಿ ಒಂದು ಮುಖ್ಯವಾಗಿದೆ. ಅದಲ್ಲದೆ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇದು ಭಾರತದ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡುವ ಉದ್ದೇಶಕ್ಕೋಸ್ಕರ ನಮ್ಮ ಸಂವಿಧಾನ ರಚನಾಕಾರರು ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಇದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೋವೆಲ್ ಫೀಚರ್ ಅಂತ ವರ್ಣನೆ ಮಾಡ್ತಾರೆ. ಈ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯ ಮುಖ್ಯ ಗುರಿ ಏನಪ್ಪ ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ನಮ್ಮ ದೇಶದಲ್ಲಿ ಸ್ಥಾಪನೆ ಮಾಡುವ ಒಂದು ಉದ್ದೇಶದಿಂದ ಈ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯನ್ನು ಅಳವಡಿಸಿಕೊಳ್ಳಲಾಗಿದೆ. ಇದು ಕೂಡ ಒಂದು ಭಾರತ ಸಂವಿಧಾನ ಲಕ್ಷಣದಲ್ಲಿ ಒಂದು ಉತ್ತಮವಾಗಿದೆ ಅಂತ ಹೇಳ್ಬೋದು. ಅದಲ್ಲದೆ ಫಂಡಮೆಂಟಲ್ ಡ್ಯೂಟೀಸ್ ಅಂತಂದರೆ ನಮ್ಮ ರಾಜ್ಯದ ಅಥವಾ ನಮ್ಮ ದೇಶದ ನಾಗರಿಕರಿಗೆ ಕೆಲವೊಂದು ಕರ್ತವ್ಯಗಳನ್ನು ಸಂವಿಧಾನ ಕೊಟ್ಟಿದೆ. ಅದರಲ್ಲಿ ಮೊದಲನೇದಾಗಿ ಆರ್ಟಿಕಲ್ 51 ಇದನ್ನು ತಿಳಿಸ್ತದೆ. ಅದು ಮೊದಲನೇದಾಗಿ ರೆಸ್ಪೆಕ್ಟ್ ಟು ದ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನ ನಮ್ಮ ಭಾರತೀಯರಿಂದ ರಚನೆಯಾಗಿರುವುದರಿಂದ ನಮ್ಮ ಸಂವಿಧಾನಕ್ಕೆ ನಾವು ಗೌರವವನ್ನು ಕೊಡಬೇಕು, ಅದು ನಮ್ಮ ಕರ್ತವ್ಯ ಅಂತ ನಮ್ಮ ಸಂವಿಧಾನ ಹೇಳುತ್ತೆ. ಅದಲ್ಲದೆ ರೆಸ್ಪೆಕ್ಟ್ ಟು ದ ಇಂಡಿಯನ್ ಫ್ಲ್ಯಾಗ್, ಭಾರತದ ಫ್ಲ್ಯಾಗ್ ಅಂದರೆ ನಮ್ಮ ರಾಷ್ಟ್ರ ಬಾವುಟಕ್ಕೆ ನಾವು ಗೌರವವನ್ನು ಕೊಡಬೇಕು, ಅದು ನಮ್ಮ ಕರ್ತವ್ಯ ಅನ್ನೋದು ಸಂವಿಧಾನದ ಆಶಯವಾಗಿದೆ. ಅದಲ್ಲದೆ ರೆಸ್ಪೆಕ್ಟ್ ಟು ದ ನ್ಯಾಷನಲ್ ಅಂತಮ್, ನಮ್ಮ ರಾಷ್ಟ್ರಗೀತೆಯಾದ ಜನಗಣಮನವನ್ನು ನಾವು ಗೌರವಿಸಬೇಕು, ಅದು ನಮ್ಮ ಕರ್ತವ್ಯ ಅಂತ ನಮ್ಮ ಸಂವಿಧಾನ ಹೇಳುತ್ತೆ. ಅದಲ್ಲದೆ ಪ್ರೊಟೆಕ್ಟ್ ದ ಸಾವೆರೆಂಟಿ ಅಂದರೆ ಸಾರ್ವಭೌಮ ಅಧಿಕಾರವನ್ನು ನಾವು ರಕ್ಷಣೆ ಮಾಡಬೇಕು. ನಮ್ಮ ದೇಶಕ್ಕೋಸ್ಕರ ನಾವು ನಮ್ಮ ದೇಶದ ಸಾರ್ವಭೌಮತೆಗಾಗಿ ನಾವು ಅಖಂಡತೆಗಾಗಿ ನಾವು ಅದನ್ನು ಕಾಪಾಡ್ಕೋಬೇಕು. ನಮ್ಮ ದೇಶದ ಸೀಕ್ರೆಟನ್ನು ಬೇರೆ ಯಾರಿಗೂ ಕೂಡ ತಿಳಿಸಬಾರ್ದು ಅಂತ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಅದರ ಯೂನಿಟಿ ಅಂದರೆ ಐಕ್ಯತೆ, ನಮ್ಮ ದೇಶದ ಸಾವೆರೆಂಟಿ, ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ಕಂಟ್ರಿನ ನಾವು ಕಾಪಾಡ್ಕೋಬೇಕು ಅನ್ನೋದು ನಮ್ಮ ದೇಶದ ಮೂಲಭೂತ ಕರ್ತವ್ಯಗಳಲ್ಲಿ ಒಂದು ಅಂತ ನಮ್ಮ ಸಂವಿಧಾನ ನಮಗೆ ಹೇಳುತ್ತೆ. ಅದಲ್ಲದೆ ಪ್ರಮೋಟ್ ದ ಸ್ಪಿರಿಟ್ ಆಫ್ ದ ಕಾಮನ್ ಬ್ರದರ್ಹುಡ್ ಅಮಂಗ್ ಆಲ್ ದ ಪೀಪಲ್, ನಮ್ಮ ದೇಶದಲ್ಲಿ ವಾಸ ಮಾಡುತ್ತಿರುವ ಪ್ರತಿಯೊಬ್ಬ ನಾಗರಿಕರು ಕೂಡ ಅಣ್ಣ ತಮ್ಮಂದಿರಂತೆ ವಾಸಿಸಬೇಕು ಎನ್ನುವುದು ನಮ್ಮ ವಾಸಿಸುವಂತೆ ಇರಬೇಕು ಅನ್ನೋದು ನಮ್ಮ ಫಂಡಮೆಂಟಲ್ ಡ್ಯೂಟಿ ಅಂತ ನಮ್ಮ ಸಂವಿಧಾನ ನಮಗೆ ಹೇಳಿದೆ. ಇದು ಕೂಡ ಒಂದು ಪ್ರಮುಖವಾದ ಅಂಶವಾಗಿದೆ. ಅದಲ್ಲದೆ ಸೆಕ್ಯುಲರ್ ಸ್ಟೇಟ್, ಭಾರತದ ಸಂವಿಧಾನ ಒಂದು ಸೆಕ್ಯುಲರ್ ಸ್ಟೇಟ್. ಸೆಕ್ಯುಲರ್ ಅಂದರೆ ಯಾವುದೇ ಜಾತಿ ಅಥವಾ ಧರ್ಮವನ್ನು ರಾಷ್ಟ್ರ ಧರ್ಮವನ್ನಾಗಿ ಅಥವಾ ರಾಷ್ಟ್ರ ಜಾತಿಯನ್ನಾಗಿ ಅನುಸರಿಸಿದೆ ನಮ್ಮದು ಜಾತ್ಯತೀತ ರಾಷ್ಟ್ರ ಅಂತ ನಮ್ಮ ಸಂವಿಧಾನ ನಮಗೆ ಹೇಳುತ್ತೆ. ಈ ಜಾತ್ಯತೀತ ಪದ ಅನ್ನುವುದನ್ನು 42nd ಅಮೆಂಡ್ಮೆಂಟ್ ಮುಖಾಂತರ 1970ರಲ್ಲಿ ಪೂರ್ವ ಪೀಠಿಕೆಗೆ ಇದನ್ನು ನಾವು ಸೇರಿಸಲಾಗಿದೆ. ಸೊ ಅದರಿಂದ ನಮ್ಮ ದೇಶ ಜಾತ್ಯತೀತ ರಾಷ್ಟ್ರ ಅಂತ ನಾವು ಹೇಳ್ಬೋದು. ಅದಲ್ಲದೆ ಯೂನಿವರ್ಸಲ್ ಅಡಲ್ಟ್ ಫ್ರಾನ್ಸಿ ಅಂದರೆ ಸಾರ್ವತ್ರಿಕ ವಯಸ್ಕ ಮತದಾನವನ್ನು ನಮ್ಮ ದೇಶದಲ್ಲಿ ಅಳವಡಿಕೆ ಮಾಡಿದ್ದು 18 ವರ್ಷ ತುಂಬಿದ ಪ್ರತಿಯೊಬ್ಬ ನಾಗರಿಕನು ಕೂಡ ಓಟು ಅಥವಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಥವಾ ವೋಟ್ ಮಾಡುವಂಥ ಅಧಿಕಾರವನ್ನು ನಾವು ಹೊಂದಿದ್ದೇವೆ. ಆಯಿತು, ವಯಸ್ಕ ಮತದಾನ ಆಧಾರದ ಮೇಲೆ ನಮಗೆ ಅದು ಶ್ರೀಮಂತನಾಗಿರ್ಬೋದು ಅಥವಾ ಬಡವನಾಗಿರ್ಬೋದು ಪ್ರತಿಯೊಬ್ಬರಿಗೂ ವೋಟ್ ಮಾಡುವ ಅಧಿಕಾರವನ್ನು ನಾವು ನೀಡಿದ್ದೇವೆ. ಇದು ನಮ್ಮ ಸಂವಿಧಾನದ ಲಕ್ಷಣಗಳಲ್ಲಿ ಒಂದು ಅಂತ ಹೇಳ್ಬೋದು. ಅದಲ್ಲ ಸಿಂಗಲ್ ಸಿಟಿಜನ್ಶಿಪ್ ಅನ್ನೋದು ಭಾರತದ ಅಖಂಡತೆಗಾಗಿ, ಭಾರತದ ಸಾರ್ವಭೌಮತೆ ಕಾಪಾಡೋದಕ್ಕೋಸ್ಕರ, ಭಾರತ ಐಕ್ಯತೆಯನ್ನು ಕಾಪಾಡುವುದಕ್ಕೋಸ್ಕರ ಸಿಂಗಲ್ ಸಿಟಿಜನ್ಶಿಪ್ ಅನ್ನುವ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ನಾವು ಯಾವುದೇ ರಾಜ್ಯದಲ್ಲಿ ವಾಸ ಮಾಡಿದರೂ ಕೂಡ ಆ ರಾಜ್ಯದ ಪ್ರತ್ಯೇಕ ಪೌರತ್ವವನ್ನು ಪಡೆಯದೆ ಅಖಂಡ ಭಾರತಕ್ಕಾಗಿ ಭಾರತದ ಸಂವಿಧಾನದ ಸಿಟಿಜನ್ಶಿಪ್ನ ನಾವು ಪಡ್ಕೊಂಡಿದ್ದೀವಿ. ಅಂದರೆ ನಾವು ಯಾವುದೇ ರಾಜ್ಯದಲ್ಲಿ ವಾಸ ಮಾಡಿದರೆ ನಾವು ಇಂಡಿಯನ್ ಸಿಟಿಜನ್ಶಿಪ್ ಅಂತ ಹೇಳ್ತೀವಿ ಹೊರತು ಪ್ರತ್ಯೇಕ ರಾಜ್ಯದ ಸಿಟಿಜನ್ಶಿಪ್ ಅಂತ ನಾವು ಹೇಳೋದಿಲ್ಲ. ಇದು ಕೂಡ ಒಂದು ಲಕ್ಷಣಗಳಲ್ಲಿ ಮುಖ್ಯವಾಗಿದೆ. ನಂತರ ಇಂಡಿಪೆಂಡೆಂಟ್ ಬಾಡೀಸ್ ಅಂದರೆ ಭಾರತದ ಹಲವಾರು ಸಂಸ್ಥೆಗಳು, ಕೆಲವು ಮುಖ್ಯ ಸಂಸ್ಥೆಗಳನ್ನು ಕಾರ್ಯಾಂಗ ಅಥವಾ ನ್ಯಾಯಾಂಗದ ಅಧೀನದಲ್ಲಿ ತರದೆ ಒಂದು ಪ್ರತ್ಯೇಕವಾದ ಸಂವಿಧಾನಬದ್ಧವಾಗಿ ಕಾರ್ಯನಿರ್ವಹಿಸಲು ಹಲವಾರು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದು ಯಾವುದೇ ಶಾಸಕಾಂಗದ ಅಧೀನದಲ್ಲೂ ಇಲ್ಲ ಅಥವಾ ಕಾರ್ಯಾಂಗದ ಅಧೀನದಲ್ಲೂ ಇಲ್ಲದೆ ಸ್ವತಂತ್ರವಾಗಿ ಈ ಸಂವಿಧಾನಬದ್ಧ ಅಧಿಕಾರವನ್ನು ಒಳಗೊಂಡು ಭಾರತಾದ್ಯಂತ ಎಲ್ಲ ಚುನಾವಣೆಗಳನ್ನು ನಡೆಸಿ ವ್ಯಕ್ತಿಗಳನ್ನ ಆಯ್ಕೆ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಅದಲ್ಲದೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಇದು ಕೂಡ ಸಂವಿಧಾನಬದ್ಧ ಸ್ವಾಯತ್ತ ಸಂಸ್ಥೆಯಾಗಿದ್ದು ಇದು ಯಾವರ ಅಧೀನದಲ್ಲಿರದೆ ತನ್ನದ ಸ್ವತಂತ್ರ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದಲ್ಲದೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಈ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನೋದು ಒಂದು ಆಯೋಗವಾಗಿದ್ದು ಇದು ಭಾರತ ದೇಶಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಉದ್ಯೋಗದಾತರನ್ನು
ಸ್ಪರ್ಧಾ ಪರೀಕ್ಷೆಯ ಮುಖಾಂತರ ಆಯ್ಕೆ ಮಾಡಿ ಅವರನ್ನು ಸೆಲೆಕ್ಷನ್ ಮಾಡಿ ಬೇಕಾದ ಯಾವ ಸರ್ಕಾರಕ್ಕೆ ಬೇಕು ಎಷ್ಟು ಬೇಕು ಅನ್ನೋದನ್ನು ಕಳಿಸ್ಕೊಡುವಂಥ ಅಧಿಕಾರನ ಇದು ಒಳಗೊಂಡಿದೆ. ಅದಲ್ಲದೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಇದು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಇದು ಅಸ್ತಿತ್ವದಲ್ಲಿದ್ದು ರಾಜ್ಯಕ್ಕೆ ಬೇಕಾದಂಥ ನೌಕರರನ್ನ ಸೆಲೆಕ್ಷನ್ ಮಾಡಿ ಕಳಿಸಿಕೊಡುವ ಒಂದು ಮುಖ್ಯವಾದ ಕೆಲಸವನ್ನು ಮಾಡ್ತಾ ಇದೆ. ಸೊ ಇಂಡಿಪೆಂಡೆಂಟ್ ಬಾಡೀಸ್ ಆಲ್ಸೋ ಭಾರತ ಸಂವಿಧಾನ ಲಕ್ಷಣಗಳಲ್ಲಿ ಒಂದು